ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಎಷ್ಟು ದಿನ ಅಂತ ಇಲ್ಲೇ ಅಂಟ್ಕೊಂಡು ಕೂತಿರ್ತೀಯ ನೀನು? ಬಾವಾ, ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿಗೆ ಬಂದ್ಮೇಲೆ ನಾನು ಇಲ್ಲಿಂದ ಊರಿಗೆ ಹೊರಡ್ತೀನಿ. ಈ ಮಾತನ್ನ ನೀರಿನ ಮೇಲೆ ಬರ್ಕೊಡ್ತೀಯಾ ಅಥವಾ ಕಾಗದದ ಮೇಲೆ ಬರ್ಕೊಡ್ತೀಯಾ? ಸರಿಯಾಗಿ ಹೇಳಿದ್ರಿ ವೀರಣ್ಣವ್ರೆ. ಯಾಕೆ ಬಾವಾ, ನಿಮಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ? ನಿನ್ನ ಜೀವನದಲ್ಲಿ ಯಾವತ್ತಾದರೂ ನೀನು ನನ್ನ ನಂಬಿಕೆನ ಉಳಿಸ್ಕೊಂಡಿದ್ಯಾ? ನೀನು ನೋಡಿದಾಗೆಲ್ಲ ನನ್ನನ್ನು ಕಾಡೋದೇ ಬರೀ ಅನುಮಾನ. ಯಾಕೆಂದರೆ ಯಾವತ್ತೂ ಒಳ್ಳೆ ಕೆಲಸ ಮಾಡಿದವಳಲ್ಲ, ಒಳ್ಳೆ ಮಾತು ಆಡ್ದವಳಲ್ಲ ನೀನು. ಇಲ್ಲ ಬಾವಾ, ಈ ಸಲ ಗ್ಯಾರಂಟಿ ನಾನು ಊರಿಗೆ ಬರ್ತೀನಿ. ಆದರೆ ಈಗಲ್ಲ, ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ. ನಾವು ಹೇಳಿದ್ದನ್ನು ಹೇಳ್ತಾನೆ ಇರ್ತೀವಿ, ನೀನು ಮಾಡಿದ್ದನ್ನು ಮಾಡ್ತಾನೆ ಇರ್ತೀಯ. ತಿದ್ದುಕೊಳ್ಳೋದೇ ಇಲ್ಲ. ಆಯಿತು, ಹೋಗು, ನೀನಿಷ್ಟ ಬಂದಂಗೆ ಮಾಡ್ಕೊ. ವೀರಣ್ಣವ್ರೆ, ನಿಮ್ಮ ನಾದ್ನಿ ಬಗ್ಗೆ ಚಾಡಿ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀನು ಹೇಳಿದ್ರೆ ತಾನೇ ಅದು ಚಾಡಿನೋ ಅಲ್ಲೋ ಅಂತ ನನಗೆ ಗೊತ್ತಾಗೋದು. ಮೊದಲು ಅದೇನು ಅಂತ ಹೇಳು. ರತ್ನವೇಣಿಯವರು ಈ ಮನೆಯಲ್ಲಿದ್ದರೆ ಮನೆಗೆ, ಈ ಮನೆಯವ್ರಿಗೆ ಎಲ್ರಿಗೂ ತುಂಬ ತೊಂದರೆ. ಅದರಲ್ಲೂ ನಮ್ಮ ಪಾರ್ವತಿಗೆ ನೆಮ್ಮದಿನೇ ಇಲ್ಲ. ಬಪ್ಪ, ಈಗ ನಾವು ರೂಮ್ಗೆ ಹೋಗೋಣ. ಅಲ್ಲಿ ನೀನು ಆಟ ಐಸ್ ತಿಂತೀನೋ ಅಂತೆ. ಪಾರ್ವತಿನೇ ಮಗುಗೆ ಬಲವಂತ ಮಾಡಿ ಫ್ರಿಜ್ ಇಂದ ಐಸ್ ಕ್ರೀಮ್ ತೆಗೆದು ತಿನ್ನಿಸ್ತಾ ಇದ್ಲು. ಇಷ್ಟೆಲ್ಲ ಮಾಡಿದ್ದಾರೆ. ಈ ವಿಷಯ ಅಖಿಲಕ್ಕನಿಗಾಗಲಿ ಭಾವನ್ಗಾಗಲಿ ಯಾರಿಗೂ ಗೊತ್ತಿಲ್ಲ. ಯಾಕೆ? ಅದರಿಂದ ಜನನಿಗೆ ಅವಮಾನ ಆಗುತ್ತೆ ಅಂತ ನಾನು ಹೇಳಲಿಲ್ಲ. ರತ್ನವೇಣಿ, ಬಾವಾ, ಈಗಿಂದೀಗಲೇ ನಿನ್ನ ಗಂಟು ಮೂಟೆ ಕಟ್ಟು. ಯಾಕೆ ಬಾವಾ? ಇವತ್ತಿಗೆ ಈ ಮನೆಗೂ ನಿನಗೂ ಋಣ ತೀರ್ತು. ಇನ್ಯಾವತ್ತೂ ಈ ಕಡೆ ತಿರುಗಿ ನೋಡಬೇಡ. ಬಾವಾ, ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಒಂದ ಎರಡ ನೀನು ಮಾಡಿರೋ ಪಾಪಗಳು ಬಿಡೋದಿಲ್ಲ. ನೀನೇನೇನು ಪಾಪ ಮಾಡಿದೆ ಅಷ್ಟು ನಿನ್ನನ್ನು ಸುತ್ತಕೊಂಡು ಒಂದಲ್ಲ ಒಂದಿನ ಹಿಂಸೆ ಕೊಡುತ್ತೆ. ಮೊದಲಿಂದ ಊರಿಗೆ ನಡಿ. ಹಬ್ಬ ಮುಗಿಸ್ಕೊಂಡು ಅಲ್ಲಿಂದ ಕೆಂಪು ಬಸ್ ಹತ್ತಿಸ್ತೀನಿ. ಹೋಗಿ ಊರು ಸೇರ್ಕೊ. ಅಲ್ಲ ಬಾವಾ, ಅದು ಜನನಿ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ನಾನಿದ್ದೀನಿ. ಜನನಿನ ಮಗುನ ನೋಡ್ಕೊಳ್ಳೋದಕ್ಕೆ ಈ ಮನೇಲಿ 10 ಜನ ಇದ್ದಾರೆ. ಅವ್ರು ನೋಡ್ಕೋತಾರೆ. ಅವ್ರ ಕರ್ತವ್ಯ ಅದು. ನೀನು ಇಲ್ಲೇ ಇರಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನಾನು ಅದಕ್ಕೆ ಅವಕಾಶನೂ ಕೊಡೋದಿಲ್ಲ. ಮೊದಲು ನಡಿ ಊರಿಗೆ ನೀನು. ಹಾಂ, ಸರಿ ಬಾವಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.